ಇವತ್ತು ಈ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರು ಮಾಜಿ ಸಚಿವರಾದಂಥ ರಮಾನಾಥ್ ರೈ ಅವರು ಕೇಸರಿಯ ಬಗ್ಗೆ ಬಹಳ ವಿಶೇಷವಾದಂಥ ಕೇಸರಿಯ ಬಗ್ಗೆ ತನ್ನ ಎಲರ್ಜಿಯನ್ನು ತೋರಿಸಿಕೊಟ್ಟಿದ್ದಾರೆ. ಉಡುಪಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಭಗವಧ್ವಜವನ್ನು ಹಸ್ತಾಂತರ ಮಾಡಿ ಉದ್ಘಾಟನೆ ಮಾಡಿದಂಥ ಸಂದರ್ಭವನ್ನು ರಾಜಕೀಯವಾಗಿ ಅದನ್ನು ಉಪಯೋಗಿಸಿಕೊಂಡು ಅಲ್ಲಸಲ್ಲದ ಆರೋಪವನ್ನು ಮಾಡ್ತಿರುವಂಥ ಕಾಂಗ್ರೆಸ್ಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹಿಂದೂ ಸಮಾಜದ ಧಾರ್ಮಿಕ ಚಿಂತನೆಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವ ಧ್ವಜವನ್ನು ಉಪಯೋಗಿಸಬೇಕು? ಹಿಂದೂ ಸಮಾಜದ ಕಳೆದ ಹಲವಾರು ದಶಕ ವರ್ಷಗಳಿಂದ, ನೂರಾರು ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜ ಎಲ್ಲೋ ಒಂದು ಕಡೆ ಕಾರ್ಯಕ್ರಮದಲ್ಲಿ ಕೇಸರಿ ಉಪಯೋಗಿಸ್ತಾ ಇದೆ. ಆ ಕೇಸರಿಯನ್ನು ಉಪಯೋಗಿಸಿದ ತಕ್ಷಣ ಕೇಸರೀಕರಣ ಅಂತ ಹೇಳುವಂಥದ್ದು ಹೇಳ್ತಾರೆ ಅಂತೇಳಿ, ಆದರೆ ಸ್ವಾಮಿ ಮಸೀದಿಗಳಲ್ಲಿ ಹಸಿರು ಉಪಯೋಗಿಸ್ತಾರೆ, ಅದು ಕೂಡ ತಪ್ಪಲ್ಲ. ಹಾಗಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಚಿಂತನೆ ಉಳ್ಳಂಥ ನಮ್ಮ ವಿಚಾರಧಾರೆಯನ್ನು ನಾವು ಮಾಡುವಂಥದ್ದು ನಮ್ಮ ನಂಬಿಕೆ, ನಮ್ಮ ಈ ಕಳೆದ ಹಲವಾರು ವರ್ಷಗಳಿಂದ ನಡೆದು ಬಂದಂಥ. ನಾನು ಕೇಳ್ತೇನೆ, ಇವತ್ತು ಉಸ್ತುವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರಬೇಕಿತ್ತು. ಕಳೆದ ಹಲವಾರು ವರ್ಷದಿಂದ ಪರ್ಯಾಯದಲ್ಲಿ ಉಡುಪಿಯ ಪರ್ಯಾಯದಲ್ಲಿ ಉಸ್ತುವಾರಿ ಸಚಿವರೇ ಆ ಧ್ವಜವನ್ನು ಕೊಟ್ಟು ಉದ್ಘಾಟನೆ ಮಾಡಿದ್ದಂತ ಪ್ರತೀತಿ. ಉಸ್ತುವಾರಿ ಸಚಿವರಿಲ್ಲದ್ರೆ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಉಸ್ತುವಾರಿ ಸಚಿವರು ಇಲ್ಲದಂತ ಸಂದರ್ಭದಲ್ಲಿ ಅವರಿದ್ದಿದ್ರೆ ಅವರೇ ಕೇಸರಿ ಧ್ವಜವನ್ನ ಕೈಯಲ್ಲಿ ಹಿಡಿದುಕೊಂಡು ಅವರೇ ಉದ್ಘಾಟನೆ ಮಾಡ್ತಿದ್ರು. ಅವರಿಲ್ಲದ ಕಾರಣ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅದು ಹಲವಾರು ವರ್ಷದಿಂದ ನಡೆದು ಬಂದಂತ ಪ್ರತೀತಿ. ನಾನು ಕೇಳುವಂಥದ್ದು, ಆ ಹಲವಾರು ವರ್ಷಗಳಿಂದ ನಡೆದು ಬಂದಂಥ ಪ್ರತೀತಿಯನ್ನ ಧಾರ್ಮಿಕ ಚಿಂತನೆಯ ಕೇಸರೀಕರಣ ಅಂತ ಹೇಳುವಂಥದ್ದು ಮಾಡ್ತೀರಿ ಅಂತ ಹೇಳಿದ್ರೆ, ಸ್ವಾಮಿ ನಮ್ಮ ನಂಬಿಕೆ, ನಮ್ಮ ವಿಚಾರಧಾರೆ ಕೇಸರಿಯಲ್ಲಿದೆ, ಅದನ್ನು ತೆಗಿಲಿಕ್ಕಾಗಲ್ಲ. ನೀವು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅದನ್ನು ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಹಣೆ ಬರ. ನಾನಿವತ್ತೊಂದು ಪ್ರಶ್ನೆಯನ್ನ ಮಾಡ್ತೇನೆ, ಕಾಂಗ್ರೆಸ್ನ ನಾಯಕರುಗಳಿಗೆ ತಾಕತ್ತಿದ್ರೆ ಒಂದು ಪ್ರಶ್ನೆಯನ್ನ ಮಾಡ್ತೇನೆ ನಾನು. ಯಾವುದೇ ಒಂದು ಕಾಂಗ್ರೆಸ್ನ ಕಾರ್ಯಕರ್ತನ ಪಕ್ಷದ ನಾಯಕರ ತನಕ ಕೇಸರಿ ಲುಂಗಿಯನ್ನು ಉಟ್ಟು ಕಾಂಗ್ರೆಸ್ ಆಫೀಸಿಗೆ ಹೋಗುವಂತ ಧೈರ್ಯ ಇದೆಯಾ? ಕೇಸರಿ ಲುಂಗಿಯನ್ನು ಉಟ್ಟು ಕಾಂಗ್ರೆಸ್ ಆಫೀಸ್ನೊಳಗಡೆ ನಿತ್ಯ ನಿರಂತರವಾದ ಮೀಟಿಂಗ್ನಲ್ಲಿ ಭಾಗವಹಿಸಬೇಕು ಧೈರ್ಯ ಇದೆ ಅವರಿಗೆ? ಈ ಹಿಂದೆ ಕೇಸರಿಯನ್ನು ಉಟ್ಟು ಬಂದಂತ ಕಾಂಗ್ರೆಸ್ನಲ್ಲಿ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ. ಆದರೆ ಅಲ್ಪಸಂಖ್ಯಾತರು ಅವರ ಧಾರ್ಮಿಕ ಚಿಂತನೆ ಉಳ್ಳಂತ ವಿಚಾರಗಳನ್ನು ಹುಟ್ಟುಕೊಂಡು ಹಾಕಿಕೊಂಡು ಕಾಂಗ್ರೆಸ್ ಕಚೇರಿ ಒಳಗಡೆ ಬರಬಹುದು. ಹಾಗಿದ್ರೆ ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ನಾನು ಕೇಳುವಂಥದ್ದು, ಓಟಿಗಾಗೋಸ್ಕರ ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆಯನ್ನ ಹಾಳು ಮಾಡುವಂತ ಪ್ರಶ್ನೆಯನ್ನ ಮಾಡಬೇಡಿ ಅಂತೇಳಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.